ನಮಸ್ತೆ ಮಕ್ಕಳೇ, ನನ್ನ ಹೆಸರು ಜಾನ್ ರೊನಾಲ್ಡ್ ಡಿಸೋಜಾ. ನಾನು ಸರಕಾರಿ ಪ್ರೌಢಶಾಲೆ ಮೂಡುಮಾರ್ನಾಡು, ಮೂಡುಬಿದಿರೆ ವಲಯ ಇಲ್ಲಿ ಸಮಾಜ ವಿಜ್ಞಾನ ಶಿಕ್ಷಕನಾಗಿ ಕೆಲಸ ಮಾಡ್ತಾ ಇದ್ದೇನೆ. ಮಕ್ಕಳೇ, ನಾವು ಹೋದ ತರಗತಿಯಲ್ಲಿ ಬ್ಯಾಂಕಿಂಗ್ ವ್ಯವಹಾರದ ಬಗ್ಗೆ ಸ್ವಲ್ಪ ತಿಳ್ಕೊಂಡಿದ್ದೇವೆ. ಬ್ಯಾಂಕಿಂಗ್ ಅಂದರೆ ಏನು? ಬ್ಯಾಂಕಿನಿಂದ ಸಿಗುವ ಸೇವೆಗಳನ್ನು ಉಪಯೋಗಿಸಿಕೊಳ್ಳುವುದಕ್ಕೆ ನಾವು ಬ್ಯಾಂಕಿಂಗ್ ಅಂತ ಹೇಳ್ತೇವೆ. ಮಕ್ಕಳೇ, ಬ್ಯಾಂಕ್ ಎಂಬ ಶಬ್ದ ಯಾವ ಭಾಷೆಯಿಂದ ಬಂದಿದೆ ಅಂತ ಹೇಳ್ತೀರಾ ಮಕ್ಕಳೇ? ಯಾರು ಹೇಳ್ತೀರಿ? ಯಾರು ಹೇಳ್ತೀರಿ? ಯಾವ ಭಾಷೆಯಿಂದ ಬಂದಿದೆ? ಇಟಾಲಿಯನ್ ಭಾಷೆಯ ಬ್ಯಾಂಕೋ ಶಬ್ದದಿಂದ ಬಂದಿದೆ. ಫ್ರೆಂಚ್ ಭಾಷೆಯ ಬ್ಯಾಂಕ್ ಎಂಬ ಶಬ್ದದಿಂದ ಬಂದಿದೆ ಅಲ್ಲೋ ಮಕ್ಕಳೇ? ಹಾಗಾದರೆ ಮುಂದಿನ ಪ್ರಶ್ನೆ ಕೇಳ್ತೇನೆ ನಾನು. ಈ ಶಬ್ದದ ಅರ್ಥ ಏನು ಹೇಳ್ಬೋದಾ ಮಕ್ಕಳೇ? ಯಾರು ಹೇಳ್ತೀರಿ? ಬ್ಯಾಂಕ್ ಎಂಬ ಶಬ್ದದ ಅರ್ಥ ಏನು ಮಕ್ಕಳೇ? ಬ್ಯಾಂಕ್ ಅಂದರೆ ವಿನಿಮಯ ಮಾಡುವಂತಹ ಒಂದು ಬೆಂಚು ಅಥವಾ ವಿನಿಮಯದ ಟೇಬಲ್ ಅಂತ ಅರ್ಥ. ಇದನ್ನು ನಾವು ಹಿಂದಿನ ತರಗತಿಯಲ್ಲಿ ಕಲ್ತ್ಕೊಂಡಿದ್ದೇವೆ ಮಕ್ಕಳೇ. ಈಗ ನಮಗೆ ಪ್ರತಿ ವರ್ಷ ಜೂನ್ ತಿಂಗಳಲ್ಲಿ ಶಾಲೆ ಆರಂಭ ಆಗ್ತದೆ, ಹೌದಲ್ಲ ಮಕ್ಕಳೇ? ಜೂನ್ ತಿಂಗಳಲ್ಲಿ ಶಾಲೆ ಆರಂಭವಾಗುವಾಗ ನಮಗೆ ತುಂಬ ಖರ್ಚು ಉಂಟಲ್ವ ಮಕ್ಕಳೇ? ಏನೆಲ್ಲ ವಸ್ತುಗಳನ್ನು ನಾವು ತಗೊಳ್ತೇವೆ? ಏನೆಲ್ಲ ವಸ್ತುಗಳನ್ನು ತಗೊಳ್ಬೇಕು ಹೇಳಿ ನೋಡುವ. ಏನು ತಗೊಂಡಿದ್ದೀರಿ? ಹೊಸ ಪುಸ್ತಕ ತಗೊಂಡಿದ್ದೀರಿ, ಚೀಲ ತಗೊಂಡಿದ್ದೀರಿ, ಪೆನ್ನು ಪೆನ್ಸಿಲ್ ಇತ್ಯಾದಿ ವಸ್ತುಗಳನ್ನು ತಗೊಂಡಿದ್ದೀರಿ, ಛತ್ರಿ ತಗೊಂಡಿದ್ದೀರಿ ಅಲ್ವ ಮಕ್ಕಳೇ? ಹೊಸ ಸಮವಸ್ತ್ರ ಹೊಲಿಸ್ಕೊಂಡಿದ್ದೀರಿ. ತುಂಬ ಹಣ ಬೇಕಲ್ವ ಮಕ್ಕಳೇ? ಈ ಹಣವನ್ನು ನೀವು ಹೇಗೆ ಹೊಂದಿಸಿಕೊಳ್ತೀರಿ ಮಕ್ಕಳೇ? ಹೇಳ್ಬೋದಾ? ಹೇಗೆ ಹೇಗೆ ಹೊಂದಿಸ್ಕೊಳ್ತೀರಿ? ಎಲ್ಲಿಂದ ತರ್ತೀರಿ ಹಣವನ್ನು? ನೋಡಿ, ಕೆಲವರಿಗೆ ಹಿಂದಿನ ವರ್ಷ ಬ್ಯಾಂಕಿನಲ್ಲಿ ವಿದ್ಯಾರ್ಥಿ ವೇತನ ಬಂದಿರ್ತದೆ ಅಲ್ವ ಮಕ್ಕಳೇ? ನಿಮ್ಮಲ್ಲೂ ತುಂಬ ಮಂದಿಗೆ ವಿದ್ಯಾರ್ಥಿ ವೇತನ ಬ್ಯಾಂಕಿಗೆ ಬಂದಿದೆ. ನೀವು ವಿದ್ಯಾರ್ಥಿ ವೇತನವನ್ನು ತರಲಿಕ್ಕೆ ಎಲ್ಲಿಗೆ ಹೋಗ್ತೀರಿ ಮಕ್ಕಳೇ? ಬ್ಯಾಂಕಿಗೆ ಹೋಗ್ತೀರಿ ಅಲ್ವ ಮಕ್ಕಳೇ? ಬ್ಯಾಂಕು ನಮಗೆ ಉಪಯುಕ್ತವಾದ ಸೇವೆಯನ್ನು ಕೊಡ್ತದೆ, ನಮ್ಮ ವಿದ್ಯಾರ್ಥಿ ವೇತನವನ್ನು ನಮಗೆ ತಲುಪಿಸ್ತದೆ. ಹಾಗಾದರೆ ನಮಗೆ ಇಂದು ನಾವು ಯಾವ ವಿಷಯಗಳನ್ನು ಕಲಿತ್ಕೊಳ್ಳುವ? ಬ್ಯಾಂಕು ನಮಗೆ ಯಾವ ರೀತಿಯ ಸೇವೆಗಳನ್ನು ಕೊಡ್ತದೆ? ಏನು ಕಲಿಬೇಕು? ಬ್ಯಾಂಕು ನಮಗೆ ಯಾವ ರೀತಿಯ ಸೇವೆಗಳನ್ನು ಕೊಡ್ತದೆ? ಬ್ಯಾಂಕ್ಗಳಿಗೆ ಲಾಭ ಹೇಗೆ ಉಂಟಾಗ್ತದೆ? ಬ್ಯಾಂಕುಗಳಿಗೆ ಒಂದು ಬ್ಯಾಂಕ್ ಉಂಟು, ಬ್ಯಾಂಕುಗಳ ಬ್ಯಾಂಕು. ಅದು ಯಾವುದು? ಭಾರತೀಯ ಅಂಚೆ ಬ್ಯಾಂಕ್ ಅಂತ ಇನ್ನೊಂದು ಬ್ಯಾಂಕ್ ಉಂಟು. ಅದಂದ್ರೇನು? ಅದು ನಮಗೆ ಏನೆಲ್ಲ ಸೇವೆಗಳನ್ನು ಕೊಡ್ತದೆ? ಬ್ಯಾಂಕುಗಳಲ್ಲಿ ಯಾವ ವಿಧದ ಬ್ಯಾಂಕುಗಳುಂಟು? ಬ್ಯಾಂಕಿನಲ್ಲಿ ತೆರೆಯುವಂತಹ ಬೇರೆ ಬೇರೆ ವಿಧದ ಖಾತೆಗಳು ಯಾವುದು? ಇದರ ಬಗ್ಗೆ ಇವತ್ತು ನಾವು ಈ ಪಾಠದಲ್ಲಿ ತಿಳ್ಕೊಳ್ಳುವ. ಹಾಗಾದರೆ ಮಕ್ಕಳೇ, ಮೊತ್ತ ಮೊದಲನಾಗಿ ನಮಗೆ ಬ್ಯಾಂಕ್ಗಳು ಯಾವ ರೀತಿಯ ಸೇವೆಗಳನ್ನು ಕೊಡ್ತದೆ? ಬ್ಯಾಂಕುಗಳು ಏನು ಸೇವೆ ಕೊಡ್ತದೆ ಅಂತ ನಾವು ಮೊದಲು ತಿಳ್ಕೊಳ್ಬೇಕು. ನೋಡಿ ಮಕ್ಕಳೇ, ನಿಮ್ಮ ಮನೆಯಲ್ಲಿ ನಿಮ್ಮ ತಂದೆ ತಾಯಿ ಹತ್ರ ಇಂಥ ಒಂದು ಕಾರ್ಡ್ ಇದ್ದದ್ದು ನೋಡಿದಿರಲ್ಲ ಮಕ್ಕಳೇ? ಇಂಥ ಕಾರ್ಡನ್ನು ನೋಡಿರ್ಬೋದು ನೀವು ಅಲ್ಲ ಮಕ್ಕಳೇ? ಇದು ಎಂಥ ಕಾರ್ಡು ಮಕ್ಕಳೇ? ಇದು
ಯಾರು ಕೊಟ್ಟದ್ದು? ಬ್ಯಾಂಕಿನವರು ಕೊಟ್ಟ. ಎಂಥ ಹೆಸರು? ATM ಕಾರ್ಡು. ಈ ಕಾರ್ಡ್ನಲ್ಲಿ 2 ವಿಧ ಇದೆ. ಇದು ಡೆಬಿಟ್ ಕಾರ್ಡು ಅಥವಾ ಇದಕ್ಕೆ ಖರ್ಚು ಕಾರ್ಡು ಅಂತ ಹೇಳ್ತೇವೆ. ಇನ್ನೊಂದು ವಿಧದ ಕಾರ್ಡ್ ಯಾವುದು? ಇದು ಕ್ರೆಡಿಟ್ ಕಾರ್ಡು ಅಥವಾ ಜಮಾ ಕಾರ್ಡು. ಈ ಕಾರ್ಡಿಗೆ ವ್ಯತ್ಯಾಸ ಏನು ಮಕ್ಕಳೇ? ಇದು ಖರ್ಚು ಕಾರ್ಡು, ಇದು ಜಮಾ ಕಾರ್ಡು. ಖರ್ಚು ಕಾರ್ಡಿಗೆ ಇಂಗ್ಲೀಷ್ನಲ್ಲಿ ಡೆಬಿಟ್ ಕಾರ್ಡ್ ಅಂತ ಹೇಳ್ತೇವೆ, ಇದಕ್ಕೆ ಜಮಾ ಕಾರ್ಡಿಗೆ ಕ್ರೆಡಿಟ್ ಕಾರ್ಡ್ ಅಂತ ಹೇಳ್ತೇವೆ. ಇದನ್ನು ಯಾವಾಗ ಉಪಯೋಗಿಸ್ತೇವೆ ನಾವು? ಖರ್ಚು ಮಾಡಲಿಕ್ಕೆ ಉಪಯೋಗಿಸ್ತೇವೆ. ನಮ್ಮ ಬ್ಯಾಂಕಿನಲ್ಲಿ ಹಣ ಉಂಟಲ್ವ ಮಕ್ಕಳೇ, ಅದನ್ನು ನಾವು ಖರ್ಚು ಮಾಡುವಂಥ ಕಾರ್ಡು. ಬ್ಯಾಂಕಿನಲ್ಲಿ 10,000 ರೂಪಾಯಿ ಇದ್ದರೆ ನಾವು ಇದನ್ನು ಉಪಯೋಗಿಸಿ ATMನಿಂದ 10,000 ರೂಪಾಯಿಯನ್ನು ತೆಗಿಬೋದು. ಅಂಗಡಿಗೆ ಹೋದಾಗ ನೀವು ಹಣವನ್ನು ಕೊಂಡೋಗ್ಬೇಕಂತ ಇಲ್ಲ ಮಕ್ಕಳೇ, ಅಲ್ಲಿ ಒಂದು ಮಿಷಿನ್ ಇದೆಯಲ್ವ ಚಿಕ್ಕದು, ಸ್ವೈಪಿಂಗ್ ಮಿಷಿನ್ ಅಂತ. ಆ ಮಿಷಿನಲ್ಲಿ ಇದನ್ನು ಸ್ವೈಪ್ ಮಾಡಿ ನಾವು ವಸ್ತುಗಳನ್ನು ಖರೀದಿಸ್ಬೋದು. ಹಣ ಕೊಂಡೋಗ್ಬೇಕಂತಿಲ್ಲ. ಕ್ಯಾಶ್ಲೆಸ್ ವ್ಯವಹಾರ, ನಗದು ರಹಿತ ವ್ಯವಹಾರ ಅಂತ ಕೇಳಿದ್ರಲ್ಲ ಮಕ್ಕಳೇ, ಇದನ್ನು ನಾವು ಈ ಕಾರ್ಡುಗಳನ್ನು ಉಪಯೋಗಿಸಿ ಮಾಡ್ಬೋದು. ಇದು ಖರ್ಚು ಕಾರ್ಡು. ಖರ್ಚು ಕಾರ್ಡ್ ಅಂದರೆ ಏನು? ನಮ್ಮ ಹತ್ರ ಇರುವಂಥ ಹಣವನ್ನು, ನಮ್ಮ ಬ್ಯಾಂಕ್ನಲ್ಲಿ ಇರುವಂಥ ಹಣವನ್ನು ಖರ್ಚು ಮಾಡುವ ಕಾರ್ಡು ಅಥವಾ ಡೆಬಿಟ್ ಕಾರ್ಡು. ಇದು ಯಾವ ಕಾರ್ಡು ಮಕ್ಕಳೇ? ಇದು ಕ್ರೆಡಿಟ್ ಕಾರ್ಡು ಅಥವಾ ಜಮಾ ಕಾರ್ಡು. ಹಾಗಂದ್ರೆ ಏನು? ಹಾಗಂದರೆ ನಮ್ಮ ಇದನ್ನು ಉಪಯೋಗಿಸಿ ನಾವು ಖರ್ಚು ಮಾಡಬೇಕಂತ ಹೇಳಿದರೆ ನಮ್ಮ ಹತ್ರ ಹಣ ಇದ್ದಿರುವುದಿಲ್ಲ, ನಮಗೆ ಬ್ಯಾಂಕಿನವರೇ ಸಾಲವಾಗಿ ಹಣವನ್ನು ಕೊಡ್ತಾರೆ. ನಾವು ಮೊದಲು ಖರ್ಚು ಮಾಡ್ತೇವೆ, ನಂತರ ಬ್ಯಾಂಕಿಗೆ ಹಣವನ್ನು ಕಟ್ತೇವೆ, ಜಮಾ ಮಾಡ್ತೇವೆ. ಆದ್ದರಿಂದ ಇದು ಜಮಾ ಕಾರ್ಡು. ಮೊದಲು ನಮ್ಮ ಹತ್ರ ಹಣ ಇರುವುದಿಲ್ಲ ಈ ಕಾರ್ಡನ್ನು ಉಪಯೋಗಿಸುವಾಗ. ಈ ಕಾರ್ಡನ್ನು ಉಪಯೋಗಿಸಿ ನಾವು ಅಂಗಡಿಯಲ್ಲಿ ವಸ್ತುವನ್ನು ಖರೀದಿಸುವಾಗ ಮೊದಲು ಹಣವನ್ನು ಖರ್ಚು ಮಾಡ್ತೇವೆ. ಖರ್ಚು ಮಾಡಲಿಕ್ಕೆ ಬ್ಯಾಂಕಿನವರು ನಮಗೆ ಸಾಲವಾಗಿ ಹಣವನ್ನು ಕೊಡ್ತಾರೆ. ತದನಂತರ ನಾವು ಬ್ಯಾಂಕಿಗೆ ಆ ಸಾಲದ ಹಣವನ್ನು ಜಮಾ ಮಾಡ್ತೇವೆ. ಆದ್ದರಿಂದ ಇದು ಜಮಾ ಕಾರ್ಡು ಅಥವಾ ಕ್ರೆಡಿಟ್ ಕಾರ್ಡು. ಹಾಗಾದರೆ ಬ್ಯಾಂಕು ನಮಗೆ ಮತ್ತೆ ಯಾವ ಸೇವೆಯನ್ನು ಕೊಡ್ತದೆ? ನಮಗೆ ಅಗತ್ಯ ಇದ್ದಾಗ ಸಾಲ ಕೊಡ್ತದೆ ಮಕ್ಕಳೇ. ನೋಡಿ ಮಕ್ಕಳೇ, ಹೇಳಿ ನೋಡುವ, ಯಾವುದಕ್ಕೆಲ್ಲ ಬ್ಯಾಂಕು ನಮಗೆ ಸಾಲವನ್ನು ಕೊಡ್ತದೆ? ಶಿಕ್ಷಣ ಪಡೀಲಿಕ್ಕೆ, ಕಾಲೇಜಿಗೆ ಹೋಗಲಿಕ್ಕೆ, ಫೀಸ್ ಕಟ್ಟಲಿಕ್ಕೆ ಹಣ ಇಲ್ಲದಿದ್ದರೆ ಸಾಲ ಕೊಡ್ತದೆ, ಶಿಕ್ಷಣ ಸಾಲ. ಹೇಳಿ ಮತ್ತೆ. ಮನೆ ಕಟ್ಟಲಿಕ್ಕೆ ಸಾಲ ಕೊಡ್ತದೆ, ಕೈಗಾರಿಕೆ ಮಾಡಲಿಕ್ಕೆ, ವ್ಯಾಪಾರ ಮಾಡಲಿಕ್ಕೆ, ವಾಹನ ತಗೊಳ್ಳಿಕ್ಕೆ. ನಮಗೆ ಕಾರು ಬೇಕಂದರೆ, ನಮಗೆ ಬೇರೆ ವಾಹನ ತಗೊಳ್ಬೇಕಂದ್ರೆ ನಾವು ನಮ್ಮ ಹತ್ರ ಹಣ ಇಲ್ಲದಿದ್ದರೆ ಬ್ಯಾಂಕಿನಿಂದ ಸಾಲವನ್ನು ಪಡೆಯಬಹುದು. ಹಾಗಾದರೆ ಬ್ಯಾಂಕು ನಮಗೆ ಸಾಲವನ್ನು ಕೊಡ್ತದೆ. ಪರಸ್ಪರ ನಿಧಿಯನ್ನು ನಿರ್ವಹಿಸ್ತದೆ. ಪರಸ್ಪರ ನಿಧಿ ಅಂದರೆ ಏನು ಮಕ್ಕಳೇ? ಜನರಿಂದ ಹಣವನ್ನು ಒಟ್ಟು ಮಾಡಿ ಆ ಹಣವನ್ನು ಷೇರುಗಳನ್ನು ಖರೀದಿ ಮಾಡಲಿಕ್ಕೆ ಉಪಯೋಗಿಸ್ತದೆ, ಷೇರುಗಳಲ್ಲಿ ಹೂಡಿಕೆ ಮಾಡಲಿಕ್ಕೆ ಉಪಯೋಗಿಸ್ತದೆ. ಇದಕ್ಕೆ ಪರಸ್ಪರ ನಿಧಿಗಳು ಅಂತ ಹೇಳ್ತೇವೆ. ಜನರಿಂದ ಹಣವನ್ನು ಒಟ್ಟು ಮಾಡಿ ಸಂಗ್ರಹಿಸಿ ಅದರಿಂದ ಕಂಪೆನಿಗಳಲ್ಲಿ ಇರುವಂತಹ ಷೇರುಗಳನ್ನು, ಪಾಲು ಬಂಡವಾಳಕ್ಕೆ ಹಣವನ್ನು ಹೂಡ್ತದೆ. ಹೀಗೆ ಜನರಿಗೆ ಲಾಭವನ್ನು ತಂದುಕೊಡ್ತದೆ. ಇದಕ್ಕೆ ಪರಸ್ಪರ ನಿಧಿ ಅಂತ ನಾವು ಹೇಳ್ತೇವೆ. ನಾನು ಹಿಂದಿನ ಅವಧಿಯಲ್ಲಿ ನಿಮಗೆ ತೋರಿಸಿದ್ದೆ, ಈ ಚಿತ್ರ ತೋರಿಸಿದ್ದೆ. ಈ ಚಿತ್ರದಲ್ಲಿ ಏನು ನೋಡ್ತೀರಿ ಮಕ್ಕಳೇ? ಇದು ಎಲ್ಲಿ ನಮಗೆ ನೋಡ್ಲಿಕ್ಕೆ ಸಿಗ್ತದೆ ಇಂಥ ಕಪಾಟುಗಳು? ಬ್ಯಾಂಕಿನಲ್ಲಿ. ಯಾಕೆ ಇದನ್ನು ಉಪಯೋಗಿಸ್ತೇವೆ ಮಕ್ಕಳು ಹೇಳ್ಬೋದಾ? ಬ್ಯಾಂಕಿನಲ್ಲಿ ಈ ಕಪಾಟುಗಳನ್ನು ಯಾಕೆ ಉಪಯೋಗಿಸ್ತೇವೆ? ನಮ್ಮ ಹತ್ರ ಇರುವ, ಮನೆಯಲ್ಲಿರುವಂಥ ಅಮೂಲ್ಯವಾದ ವಸ್ತುಗಳು, ಚಿನ್ನ, ಆಭರಣ ಇತ್ಯಾದಿಗಳನ್ನು ನಾವು ಕಳ್ಳಕಾಕರ ಭಯವನ್ನು ತಪ್ಪಿಸಲಿಕ್ಕೆ ಬ್ಯಾಂಕಿನಲ್ಲಿ ಇಡ್ಬೋದು, ಭದ್ರವಾಗಿ ಇಟ್ಕೊಳ್ಬೋದು. ನಮ್ಮ ಚಿನ್ನವನ್ನು ಯಾರೂ ಕದಿಯುವಂತಿಲ್ಲ, ಆಭರಣಗಳನ್ನು ಯಾರೂ ಕದಿಯುವಂತಿಲ್ಲ. ನಮ್ಮ ಮನೆಯಲ್ಲಿರುವ ಆಭರಣಗಳನ್ನು
ಈ ಭದ್ರತಾ ಕಪಾಟಿನಲ್ಲಿ ನಾವು ಇಡಬಹುದು. ಬ್ಯಾಂಕು ಮತ್ಯಾವ ಸೇವೆಗಳನ್ನು ನಮಗೆ ಕೊಡ್ತದೆ? ಭರವಸೆ ಸೇವೆಗಳನ್ನು ಕೊಡ್ತವೆ. ಭರವಸೆ ಸೇವೆ ಅಂದರೆ ಏನು ಮಕ್ಕಳೇ? ನೋಡಿ ಮಕ್ಕಳೇ, ನಮಗೆ ಸರ್ಕಾರದಿಂದ ಅನೇಕ ಸವಲತ್ತುಗಳು ಸಿಗ್ತವೆ, ಸಹಾಯಧನ ಸಿಗ್ತದೆ, ಬೇರೆ ಬೇರೆ ಯೋಜನೆಗಳಿಗೆ ಹಣ ಸಿಗ್ತದೆ. ಉದಾಹರಣೆಗೆ ಗ್ಯಾಸ್, ನಮ್ಮ ಮನೆಯಲ್ಲಿ ಗ್ಯಾಸ್ ಬರ್ತದೆ, ಅದಕ್ಕೆ ಸಬ್ಸಿಡಿ ಬರ್ತದೆ. ರೈತರಿಗೆ ಸಾಲಕ್ಕೆ ಸಬ್ಸಿಡಿ ಬರ್ತದೆ. ಮನೆ ಕಟ್ಟಲಿಕ್ಕೆ ಸಾಲ ತಗೊಂಡಾಗ ಸಹಾಯಧನ ಬರ್ತದೆ. ಹೀಗೆ ಬೇರೆ ಬೇರೆ ಯೋಜನೆಗಳಿಗೆ ನಮಗೆ ಹಣವನ್ನು ತಂದು ಕೊಡುವಂಥ ಭರವಸೆ ಸೇವೆಗಳನ್ನು ಬ್ಯಾಂಕು ನಮಗೆ ಕೊಡ್ತದೆ. ನಾನು ಹಿಂದಿನ ತರಗತಿಯಲ್ಲಿ ಹೇಳಿದ್ದೇನೆ, ಸಹಿಗಳಿಗೆ ಜವಾಬ್ದಾರಿ ಹಾಕುವ ಸೇವೆಯನ್ನು ಮಾಡ್ತದೆ. ಏನು ಮಕ್ಕಳೇ ಸಹಿಗಳಿಗೆ ಜವಾಬ್ದಾರಿ ಹಾಕೋದು ಹೇಳ್ಬೋದಾ? ಸಹಿಗೆ ಜವಾಬ್ದಾರಿ ಹಾಕೋದಂದ್ರೆ ಏನು? ನೆನಪು ಮಾಡಿಕೊಳ್ಳಿ ಮಕ್ಕಳೇ, ಹಿಂದಿನ ತರಗತಿಯಲ್ಲಿ ನಾನು ಹೇಳಿದ್ದೆ, ಏನೋ ಸಹಿ ದೊಡ್ಡ ದೊಡ್ಡ ವ್ಯವಹಾರಗಳಿಗೆ ಜನರು ಸಹಿ ಹಾಕುವಾಗ, ದಾಖಲೆಗಳಿಗೆ ಸಹಿ ಹಾಕುವಾಗ ಆ ಸಹಿ ಅಸಲಿಯೋ ನಕಲಿಯೋ ಎಂದು ದೃಢೀಕರಿಸುವ ಕೆಲಸವನ್ನು ಬ್ಯಾಂಕ್ ಮಾಡ್ತದೆ. ಬ್ಯಾಂಕ್ ಅದು ಆ ಸಹಿಯನ್ನು ತಮ್ಮ ದಾಖಲೆ ನೋಡಿಕೊಂಡು, ಬ್ಯಾಂಕಿನಲ್ಲಿರುವಂಥ ದಾಖಲೆ ನೋಡಿಕೊಂಡು ಆ ಸಹಿ ನಿಜವಾದ ಸಹಿ ಎಂದು ಅದನ್ನು ಪ್ರಮಾಣೀಕರಿಸಿ ಒಂದು ಸರ್ಟಿಫಿಕೇಟನ್ನು ಕೊಡ್ತದೆ. ಇದನ್ನು ನಾವು ಸಹಿಗಳಿಗೆ ಜವಾಬ್ದಾರಿ ಹಾಕುವುದು ಅಂತ ಹೇಳ್ತೇವೆ. ಇನ್ನೊಂದು ಸೇವೆ ಮಕ್ಕಳೇ, ನಿಮ್ಮ ಮನೆಯಲ್ಲಿ ಮೊಬೈಲ್ ರಿಚಾರ್ಜ್ ನೀವು ಹೇಗೆ ಮಾಡ್ತೀರಿ? ಟಿವಿಗೆ ಹೇಗೆ ರಿಚಾರ್ಜ್ ಮಾಡ್ತೀರಿ? ಸಾಲದ ಕಂತನ್ನು ಹೇಗೆ ಕಟ್ತೀರಿ? ಟ್ಯಾಕ್ಸನ್ನು ಹೇಗೆ ಕಟ್ತೀರಿ? ತೆರಿಗೆಯನ್ನು, ನಿಮ್ಮ ಗ್ರಾಮ ಪಂಚಾಯತ್ನ ತೆರಿಗೆಯನ್ನು ಅಥವಾ ಬೇರೆ ವ್ಯವಹಾರವನ್ನು, ಕರೆಂಟಿನ ಬಿಲ್ಲನ್ನು ನೀವು ಹೇಗೆ ಕಟ್ತೀರಿ ಮಕ್ಕಳೇ? ನಿಮ್ಮ ಮನೆಯಲ್ಲಿ ದೊಡ್ಡವರು ಹೇಗೆ ಕಟ್ತಾರೆ? ಕೆಲವರು ಅಲ್ಲಿ ಹೋಗಿಯೇ ಹಣವನ್ನು ಕೊಟ್ಟು ಅದನ್ನು ಪಾವತಿ ಮಾಡ್ತಾರೆ. ನಾವು ಅದಕ್ಕಿಂತಲೂ ಸುಲಭವಾಗಿ ನಮ್ಮ ಮೊಬೈಲ್ನಿಂದಲೇ ನಾವು ಈ ಸೇವೆಯನ್ನು ಮಾಡ್ಬೋದು ಮಕ್ಕಳೇ. ಮೊಬೈಲ್ನಿಂದಲೇ ಬ್ಯಾಂಕಿನ ಸೇವೆಗಳನ್ನು ಮಾಡ್ಬೋದು. ನೋಡಿ, ಮೊಬೈಲ್ನಲ್ಲಿ ಬ್ಯಾಂಕಿಗೆ ಸಂಬಂಧಪಟ್ಟಂತಹ ಆ್ಯಪ್ಗಳುಂಟು ಮಕ್ಕಳೇ. ಬ್ಯಾಂಕಿಗೆ ಸಂಬಂಧಪಟ್ಟಂತಹ ಆ್ಯಪ್ಗಳುಂಟು. ನೋಡಿ ಮಕ್ಕಳೇ, ಇದು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಯೋನೋ ಆ್ಯಪ್. ಈ ಆ್ಯಪಿನ ಮೂಲಕ ನಾವು ಮೊಬೈಲ್ ರಿಚಾರ್ಜ್ ಮಾಡಿಸಬಹುದು, ಟಿವಿಯ ಡಿಶ್ಶಿನ ಹಣವನ್ನು ರಿಚಾರ್ಜ್ ಮಾಡಿಸಬಹುದು, ಟ್ಯಾಕ್ಸನ್ನು ಕಟ್ಬೋದು, ಆಮೇಲೆ ನಮ್ಮ ಇನ್ಶೂರೆನ್ಸ್ನ ಹಣವನ್ನು ಕಟ್ಬೋದು, ಕರೆಂಟಿನ ಹಣವನ್ನು ಕಟ್ಬೋದು, ನೀರಿನ ಹಣವನ್ನು ಕಟ್ಬೋದು. ಹೀಗೆ ನಾವು ಅಥವಾ ಬೇರೆಯವರಿಗೆ ಹಣವನ್ನು ಮೊಬೈಲ್ನಿಂದಲೇ ಕಳಿಸಬಹುದು, ವರ್ಗಾವಣೆ ಮಾಡ್ಬೋದು. ಇದಕ್ಕೆ ನಾವು ಇ ಬ್ಯಾಂಕಿಂಗ್ ಸೇವೆ ಅಂತ ಕರೀತೇವೆ. ಹೀಗೆ ನಮಗೆ ಬೇರೆಯವರು ಹಣ ಕಳಿಸುವುದಿದ್ದರೂ ಅವರು ಸಹ ಇದೇ ರೀತಿ ಹಣವನ್ನು ವರ್ಗಾಯಿಸಬಹುದು. ಹೀಗೆ ಬ್ಯಾಂಕ್ಗಳು ನಮಗೆ ಯಾವ ಯಾವ ಸೇವೆಗಳನ್ನು ಕೊಡ್ತದೆ ಮಕ್ಕಳೇ? ಖರ್ಚು ಕಾರ್ಡು ಮತ್ತು ಜಮಾ ಕಾರ್ಡು, ಸಾಲಗಳನ್ನು ಕೊಡ್ತದೆ, ಪರಸ್ಪರ ನಿಧಿಗಳನ್ನು ನಿರ್ವಹಿಸ್ತದೆ, ಭದ್ರತಾ ಕಪಾಟುಗಳ ಸೇವೆಯನ್ನು ಕೊಡ್ತದೆ, ಭರವಸೆ ಸೇವೆಗಳನ್ನು ಕೊಡ್ತದೆ, ಸಹಿಗಳಿಗೆ ಜವಾಬ್ದಾರಿ ಹಾಕುವ ಕೆಲಸವನ್ನು ಮಾಡ್ತದೆ ಮತ್ತು ಇ ಬ್ಯಾಂಕಿಂಗ್ ಸೇವೆಯನ್ನು ನಮಗೆ ಕೊಡ್ತದೆ. ಹಾಗಾದರೆ ಮಕ್ಕಳೇ, ಬ್ಯಾಂಕಿಗೆ ಹೇಗೆ ಲಾಭ ಬರ್ತದೆ? ಹೇಗೆ ಲಾಭ ಬರ್ತದೆ? ನಾನು ಹಿಂದಿನ ತರಗತಿಯಲ್ಲಿ ಹೇಳಿದ್ದಲ್ಲ ಮಕ್ಕಳೇ, ಠೇವಣಿ ಇಡುವವರ ಹತ್ರ ಯಾರ ಹತ್ರ ಹಣ ಜಾಸ್ತಿ ಉಂಟೋ ಅವರಿಂದ ಠೇವಣಿ ತಗೊಂಡು ಅವರಿಗೆ ಬಡ್ಡಿಯನ್ನು ಕೊಡ್ತದೆ. ಆ ಹಣವನ್ನು ಯಾರಿಗೆ ಅಗತ್ಯ ಉಂಟೋ ಅವರಿಗೆ ಸಾಲವಾಗಿ ಕೊಡ್ತದೆ, ಅವರಿಂದ ಹೆಚ್ಚಿನ ಬಡ್ಡಿಯನ್ನು ವಸೂಲಿ ಮಾಡ್ತದೆ. ಹೀಗೆ ಜಾಸ್ತಿ ವಸೂಲಿ ಮಾಡಿದ ಬಡ್ಡಿಯೇ ಬ್ಯಾಂಕಿನ ಲಾಭ. ಬ್ಯಾಂಕ್ ಏನು ಮಾಡ್ತದೆ? ತನ್ನಲ್ಲಿರೋ ಹಣವನ್ನು ಸ್ಥಳೀಯ ಮತ್ತು ವಿದೇಶಿ ವ್ಯಾಪಾರದಲ್ಲಿ ಹೂಡ್ತದೆ. ತನ್ನಲ್ಲಿ ಹೆಚ್ಚು ಉಳಿದ ಹಣವನ್ನು ಸ್ಥಳೀಯ ವ್ಯಾಪಾರ ಮತ್ತು ವಿದೇಶದ ವ್ಯಾಪಾರದಲ್ಲಿ ಹೂಡಿ ಹೆಚ್ಚು ಲಾಭವನ್ನು ಗಳಿಸಿಕೊಳ್ತದೆ. ಈಗ ಸಾಲ ಕೊಟ್ಟು ಬಡ್ಡಿಯನ್ನು ಬ್ಯಾಂಕ್ ವಸೂಲಿ ಮಾಡಿದಾಗ ಬ್ಯಾಂಕು ಹೆಚ್ಚು ಬಡ್ಡಿಯನ್ನು ವಸೂಲಿ ಮಾಡ್ತದಲ್ವ ಮಕ್ಕಳೇ? ಆಗ
ಅದರಲ್ಲಿ ಸ್ವಲ್ಪ ಬಡ್ಡಿಯನ್ನು ಹಣವನ್ನು ಠೇವಣಿ ಇಟ್ಟವರಿಗೆ ಕೊಡ್ತದೆ, ಉಳಿದ ಹಣವನ್ನು ಬ್ಯಾಂಕು ಲಾಭವಾಗಿ ಇಟ್ಕೊಳ್ತದೆ. ಹಾಗಾದರೆ ಮಕ್ಕಳೇ, ನಮ್ಮ ದೇಶದಲ್ಲಿ ತುಂಬ ಬ್ಯಾಂಕುಗಳನ್ನು ನೀವು ನೋಡಿದಿರಿ. ನೀವು ಪೇಟೆಗೆ ಹೋದಾಗ, ನಿಮ್ಮ ಹಳ್ಳಿಯಲ್ಲಿ ಅಥವಾ ಬೇರೆ ಊರಿಗೆ ಹೋದಾಗ ನೀವು ಬೇರೆ ಬೇರೆ ಬ್ಯಾಂಕುಗಳ ಹೆಸರುಗಳನ್ನು ನೋಡಿದ್ದೀರಲ್ವ ಮಕ್ಕಳೇ. ಕೆನರಾ ಬ್ಯಾಂಕನ್ನು ನೋಡಿದ್ದೀರಿ, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾವನ್ನು ನೋಡಿದ್ದೀರಿ, ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾವನ್ನು ನೋಡಿದ್ದೀರಿ, ಬ್ಯಾಂಕ್ ಆಫ್ ಬರೋಡಾವನ್ನು ನೋಡಿದ್ದೀರಿ, ಕರ್ನಾಟಕ ಬ್ಯಾಂಕನ್ನು ನೋಡಿದ್ದೀರಿ. ಹೀಗೆ ತುಂಬ ಬ್ಯಾಂಕುಗಳನ್ನು ನೀವು ನೋಡಿದ್ದೀರಿ. ಎಲ್ಲ ಬ್ಯಾಂಕುಗಳು ಎಂಥ ವ್ಯವಹಾರವನ್ನು ಮಾಡ್ತವೆ ಮಕ್ಕಳೇ? ಹಣಕಾಸು ಮಾಡ್ತದೆ. ಈ ಹಣಕಾಸಿನ ವ್ಯವಹಾರ ಮಾಡುವ ಬ್ಯಾಂಕುಗಳು ನಮಗೆ ಮೋಸ ಮಾಡಬಾರ್ದಲ್ವ ಮಕ್ಕಳೇ? ನಮ್ಮ ಹಣವನ್ನು ನಮಗೆ ವಾಪಸ್ ಕೊಡಬೇಕಲ್ವ ಮಕ್ಕಳೇ? ಅವರು ಒಟ್ಟಾರೆಯಾಗಿ ಕೆಲಸ ಮಾಡಬಾರ್ದಲ್ವ ಮಕ್ಕಳೇ? ಹಾಗಾದರೆ ಆ ಬ್ಯಾಂಕುಗಳನ್ನು ನಿಯಂತ್ರಿಸಬೇಕಲ್ವ ಮಕ್ಕಳೇ? ನೋಡಿ, ನಿಮ್ಮ ಮನೆಯಲ್ಲಿ ನಿಮ್ಮನ್ನು ಯಾರು ನಿಯಂತ್ರಿಸ್ತಾರೆ? ನಿಮ್ಮ ಅಪ್ಪ ನಿಯಂತ್ರಿಸ್ತಾರೆ, ಅಮ್ಮ ನಿಯಂತ್ರಿಸ್ತಾರೆ. ಶಾಲೆಯಲ್ಲಿ ನಿಮ್ಮನ್ನು ಯಾರು ನಿಯಂತ್ರಿಸ್ತಾರೆ? ಶಾಲೆಯ ಅಧ್ಯಾಪಕರು, ಶಾಲೆಯ ಮುಖ್ಯೋಪಾಧ್ಯಾಯರು ನಿಯಂತ್ರಿಸ್ತಾರೆ. ನಮ್ಮ ದೇಶದಲ್ಲಿರುವ ಹಲವಾರು ಬ್ಯಾಂಕುಗಳನ್ನು ನಿಯಂತ್ರಿಸುವರು ಯಾರು? ಅದಕ್ಕೆ ಒಂದು ಬ್ಯಾಂಕ್ ಇದೆ ಮಕ್ಕಳೇ, ಅದೇ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ನೋಡಿ, ನಾನು ಹಿಂದಿನ ತರಗತಿಯಲ್ಲಿ ತೋರಿಸಿದ್ದೀನಿ ಈ ಲಾಂಛನವನ್ನು. ಇದು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಲಾಂಛನ, ಭಾರತೀಯ ರಿಸರ್ವ್ ಬ್ಯಾಂಕ್ ಅಂತ ನಾವು ಹೇಳ್ತೇವೆ. ಇದು ಭಾರತದಲ್ಲಿರುವ ಎಲ್ಲ ಬ್ಯಾಂಕುಗಳನ್ನು ತನ್ನ ನಿಯಂತ್ರಣದಲ್ಲಿ ಇಟ್ಕೊಂಡಿದೆ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಹಣಕಾಸು ನೀತಿ ನಿಯಮಗಳನ್ನು ರೂಪಿಸ್ತದೆ. ಆ ಹಣಕಾಸು ನೀತಿ ನಿಯಮಗಳ ಪ್ರಕಾರವೇ ಉಳಿದ ಎಲ್ಲ ಬ್ಯಾಂಕುಗಳು ತಮ್ಮ ವ್ಯವಹಾರವನ್ನು ನಡೆಸಿಕೊಳ್ಬೇಕು. ನಿಯಮಗಳನ್ನು ತಪ್ಪಲಿಕ್ಕಿಲ್ಲ ಮಕ್ಕಳೇ. ಆದ್ದರಿಂದ ಈ ಭಾರತೀಯ ರಿಸರ್ವ್ ಬ್ಯಾಂಕನ್ನು ಬ್ಯಾಂಕುಗಳ ಬ್ಯಾಂಕು ಎಂದು ಕರೆಯುತ್ತೇವೆ, ಅಥವಾ ಬ್ಯಾಂಕುಗಳ ತಾಯಿ ಅಂತ ಹೇಳ್ತೇವೆ. ಇದು ಸರಕಾರದ ಹಣಕಾಸಿನ ವ್ಯವಹಾರವನ್ನು ನಿರ್ವಹಿಸ್ತದೆ. ಆದ್ದರಿಂದ ಇದನ್ನು ಕೇಂದ್ರ ಬ್ಯಾಂಕ್ ಅಂತ ಹೇಳ್ತೇವೆ. ನಮ್ಮ ದೇಶದ ಕೇಂದ್ರ ಬ್ಯಾಂಕು ಯಾವುದು ಮಕ್ಕಳೇ? ಭಾರತೀಯ ರಿಸರ್ವ್ ಬ್ಯಾಂಕು. ನಮ್ಮ ದೇಶದ ಬ್ಯಾಂಕುಗಳ ಬ್ಯಾಂಕು ಯಾವುದು ಮಕ್ಕಳೇ? ಭಾರತೀಯ ರಿಸರ್ವ್ ಬ್ಯಾಂಕು, ಬ್ಯಾಂಕುಗಳ ತಾಯಿ. ಈ ಭಾರತೀಯ ರಿಸರ್ವ್ ಬ್ಯಾಂಕಿನ ಹೆಸರನ್ನು ನೀವು ಎಲ್ಲಿಯಾದರೂ ನೋಡಿದ್ದೀರಾ ಮಕ್ಕಳೇ? ಹೇಳಿ ಮಕ್ಕಳೇ, ಜಾಣ ಮಕ್ಕಳ ನೀವು ಹೇಳಿ ಮಕ್ಕಳೇ, ಎಲ್ಲಿಯಾದ್ರು ನೋಡಿದಿರಾ? ಹೌದಲ್ಲ, ಎಲ್ಲಿ ನೋಡಿದ್ದೀರಿ? ನಿಮ್ಮ ಹತ್ರ ಇರುವ ಹಣದ ಮೇಲೆ, ನಿಮ್ಮ ಹತ್ರ ಇರುವ ಹಣದ ನೋಟಿನ ಮೇಲೆ ಏನು ಬರೆದಿದೆ ಮಕ್ಕಳೇ? ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಹಣವನ್ನು ಮುದ್ರಿಸುವ ಬ್ಯಾಂಕು. ಬೇರೆ ಯಾವ ಬ್ಯಾಂಕುಗಳು ಸಹ ಹಣವನ್ನು ಪ್ರಿಂಟ್ ಮಾಡುವುದಿಲ್ಲ, ರಿಸರ್ವ್ ಬ್ಯಾಂಕ್ ಮಾತ್ರ ಹಣವನ್ನು ಪ್ರಿಂಟ್ ಮಾಡ್ತದೆ. ಈಗ ನಾವು ಹೆಚ್ಚಾಗಿ ಬ್ಯಾಂಕುಗಳನ್ನು ಎಲ್ಲಿ ನೋಡ್ತೇವೆ ಮಕ್ಕಳೇ? ಎಲ್ಲಿ ನೋಡ್ತೇವೆ? ಪೇಟೆಗಳಲ್ಲಿ, ದೊಡ್ಡ ದೊಡ್ಡ ಊರುಗಳಲ್ಲಿ ನೋಡ್ತೇವೆ. ಹಳ್ಳಿಗಳಲ್ಲಿ ಬ್ಯಾಂಕುಗಳನ್ನು ನೋಡ್ತೇವೆ. ಹಳ್ಳಿಗಳಲ್ಲಿ ಬ್ಯಾಂಕುಗಳು ಇರುವುದಿಲ್ಲ, ಅಪರೂಪಕ್ಕೆ ಇರ್ತದೆ. ಹೆಚ್ಚಿನ ಹಳ್ಳಿಗಳಲ್ಲಿ ಬ್ಯಾಂಕ್ ಇರುವುದಿಲ್ಲ. ಹಾಗಾದರೆ ಹಳ್ಳಿಯ ಜನರು ಬ್ಯಾಂಕಿಂಗ್ ಮಾಡಬೇಕಾದ್ರೆ, ಬ್ಯಾಂಕಿನ ಸೇವೆ ಪಡೆಯಬೇಕಾದ್ರೆ ಎಲ್ಲಿ ಹೋಗಬೇಕು ಮಕ್ಕಳೇ? ದೂರದ ಪೇಟೆಗೂ ಹೋಗಬೇಕಲ್ಲ, ದೂರದ ದೊಡ್ಡ ಪಟ್ಟಣಗಳಿಗೆ ಹೋಗಬೇಕಲ್ಲ. ಇದು ತಪ್ಪಲ್ವ ಮಕ್ಕಳೇ? ಹಾಗಾದರೆ ಹಳ್ಳಿಯ ಜನರಿಗೆ ಬ್ಯಾಂಕಿಂಗಿನ ಸೇವೆಯನ್ನು ಕೊಡಲಿಕ್ಕೆ ಹಳ್ಳಿಯಲ್ಲಿ ಬ್ಯಾಂಕ್ ಸ್ಥಾಪನೆ ಮಾಡಬೇಕಲ್ವಾ? ಹೌದಲ್ಲ ಮಕ್ಕಳೇ? ಹಾಗಾದರೆ ಹಳ್ಳಿಯಲ್ಲಿ ಸಹ ಸರಕಾರ ಬ್ಯಾಂಕಿಂಗಿನ ವ್ಯವಸ್ಥೆ ಮಾಡಿದೆ. ಎಲ್ಲ ಹೆಚ್ಚಿನ ಹಳ್ಳಿಗಳಲ್ಲಿ ಪೋಸ್ಟ್ ಆಫೀಸ್ ಇದೆಯಲ್ವ ಮಕ್ಕಳೇ? ಭಾರತೀಯ ಅಂಚೆ ಇದೆಯಲ್ವ ಮಕ್ಕಳೇ? ಪೋಸ್ಟ್ ಆಫೀಸ್ನಲ್ಲಿ ಒಂದು ಬ್ಯಾಂಕ್ ಇದೆ. ಭಾರತೀಯ ಅಂಚೆ ಇಲಾಖೆಯು ಒಂದು ಬ್ಯಾಂಕನ್ನು ಆರಂಭಿಸಿದೆ, ಭಾರತೀಯ ಅಂಚೆ ಬ್ಯಾಂಕ್ ಅಂತ. ಹೆಚ್ಚಿನ ಹಳ್ಳಿಗಳಲ್ಲಿ ಇರುವಂತಹ ಈ ಪೋಸ್ಟ್ ಆಫೀಸ್ನಲ್ಲಿ, ಅಂಚೆ ಕಚೇರಿಯಲ್ಲಿ ಈ ಭಾರತೀಯ ಅಂಚೆ ಬ್ಯಾಂಕ್ ಇದೆಯೇ ಮಕ್ಕಳೇ? ಇದು ಹಳ್ಳಿಯ ಜನರಿಗೆ ಬ್ಯಾಂಕಿಂಗ್ನ ಎಲ್ಲ ಸೇವೆಗಳನ್ನು ಒದಗಿಸ್ತದೆ. ಹಾಗಾದರೆ ನಮ್ಮ ಭಾರತದಲ್ಲಿರುವ ಈ ಭಾರತೀಯ ಅಂಚೆ ಬ್ಯಾಂಕ್ನಲ್ಲಿ ಏನೆಲ್ಲ ಸೇವೆಗಳು ನಮಗೆ ಸಿಗ್ತದೆ? ಅಲ್ಲಿ ನಾವು ಬ್ಯಾಂಕ್ನಲ್ಲಿ ಮಾಡುವಂಥ ಅಕೌಂಟನ್ನು ಮಾಡಬಹುದು. ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್, ಉಳಿತಾಯ ಖಾತೆಯನ್ನು ಮಾಡಬಹುದು. ಮಾಯಯಾನ
ತೀರು ಠೇವಣಿಗಳು ಅಥವಾ ಆರ್ ಡಿ ಖಾತೆ, ಮಾಯಯಾನ ತೀರು ಠೇವಣಿಗಳನ್ನು ಅಥವಾ ಆವರ್ತ ಠೇವಣಿ ಖಾತೆಗಳನ್ನು ನಾವು ಅಂಚೆ ಕಚೇರಿಯಲ್ಲಿ ಮಾಡಬಹುದು. ರಾಷ್ಟ್ರೀಯ ಉಳಿತಾಯ ಪತ್ರಗಳನ್ನು ನಾವು ಅಂಚೆ ಕಚೇರಿಯಲ್ಲಿ ತೆಗೆದುಕೊಳ್ಬೋದು. ರಾಷ್ಟ್ರೀಯ ಉಳಿತಾಯ ಪತ್ರ ಅಂದರೆ ಏನು ಮಕ್ಕಳೇ? ನಮ್ಮ ಹತ್ರ ಹಣ ಇದ್ದರೆ ನಾವು ಬ್ಯಾಂಕಿನಲ್ಲಿ ಇಡುವ ಬದಲು ಈ ರಾಷ್ಟ್ರೀಯ ಉಳಿತಾಯ ಪತ್ರದಲ್ಲಿ ಹಾಕಿದರೆ ಅದು 5 ವರ್ಷದಲ್ಲಿ 1,000 ರೂಪಾಯಿ ಹಾಕಿದರೆ 5 ವರ್ಷದಲ್ಲಿ ನಮಗೆ 1,389 ರೂಪಾಯಿ 49 ಪೈಸೆ ಸಿಗ್ತದೆ. 5 ವರ್ಷ ಮುಗಿದ ನಂತರ 5 ವರ್ಷದಲ್ಲಿ ನಮಗೆ ಸಿಗ್ತದೆ. ಇದು ರಾಷ್ಟ್ರೀಯ ಉಳಿತಾಯ ಪತ್ರ. ಈ ಸೇವೆಯನ್ನು ನಮಗೆ ಅಂಚೆ ಬ್ಯಾಂಕ್ ಕೊಡ್ತದೆ. ಹಾಗೆ ಕಿಸಾನ ವಿಕಾಸ ಪತ್ರವನ್ನು ನಾವು ಅಂಚೆ ಕಚೇರಿಯಲ್ಲಿ ಪಡೆದುಕೊಳ್ಬೋದು. ಕಿಸಾನ ವಿಕಾಸ ಪತ್ರ ಅಂದರೆ ಏನು ಮಕ್ಕಳೇ? ನಮ್ಮ ಹತ್ರ ಹಣ ಇದ್ದರೆ ನಾವು ಕಿಸಾನ ವಿಕಾಸ ಪತ್ರದಲ್ಲಿ ಹೂಡಿದರೆ ಅದು 10 ವರ್ಷ 4 ತಿಂಗಳಲ್ಲಿ ನಮಗೆ ದ್ವಿಗುಣವಾಗಿ ಡಬ್ಬಲ್ ಆಗಿ ಸಿಗ್ತದೆ. ಉದಾಹರಣೆಗೆ ನಾವು 5,000ವನ್ನು ಕೊಂಡೋಗಿ ಕಿಸಾನ ವಿಕಾಸ ಪತ್ರದಲ್ಲಿ ಹೂಡಿಕೆ ಮಾಡಿದರೆ 10 ವರ್ಷ 4 ತಿಂಗಳ ನಂತರ 10,000 ರೂಪಾಯಿ ನಮಗೆ ಸಿಗ್ತದೆ. ಆಮೇಲೆ ಅಂಚೆ ಕಚೇರಿಯಲ್ಲಿ ವಿಮೆ ಉಂಟು. ಅಂಚೆ ವಿಮೆ ಇನ್ಶೂರೆನ್ಸ್ ನಾವು ಮಾಡಿಕೊಳ್ಳಬಹುದು. ಹಾಗೆ ಅಂಚೆ ಕಚೇರಿಯಿಂದ ನಾವು ಹಣವನ್ನು ವರ್ಗಾಯಿಸಬಹುದು. ಮನಿ ಆರ್ಡರ್ ಮಾಡೋದು ಗೊತ್ತುಂಟಲ್ಲ ಮಕ್ಕಳೇ? ನಿಮ್ಮ ಮನೆಯವರು ಯಾರಾದರೂ ಬೊಂಬೈಯಲ್ಲಿ ಅಥವಾ ವಿದೇಶದಲ್ಲಿ ಪರವೂರಿನಲ್ಲಿ ಇದ್ದರೆ ಅವರು ನಿಮ್ಮ ಮನೆಗೆ, ನಿಮ್ಮ ತಂದೆ ತಾಯಿಗೆ ಹಣವನ್ನು ಕಳಿಸ್ತಾರಲ್ಲ ಮಕ್ಕಳೇ? ಅಂಚೆ ಇಲಾಖೆಯ ಪೋಸ್ಟ್ ಮ್ಯಾನ್ ಬಂದು ನಿಮಗೆ ಮನೆಯಲ್ಲಿ ತಂದು ಕೊಡ್ತಾರಲ್ಲ ಮಕ್ಕಳೇ? ಮನಿ ಆರ್ಡರ್ ನೋಡಿ, ಹಣವನ್ನು ವರ್ಗಾವಣೆ ಮಾಡಬಹುದು. ಹಾಗೆ ಅಂಚೆ ಇಲಾಖೆ ಏನು ಮಾಡ್ತದೆ? ಹಳ್ಳಿಯಲ್ಲಿರುವ ಜನರಿಗೆ ವೃದ್ಧಾಪ್ಯ ವೇತನ, ವಿಧವಾ ವೇತನ, ನಿವೃತ್ತಿ ವೇತನ ಇದನ್ನು ಸಹ ಹಂಚ್ತದೆ. ಹಾಗಾದರೆ ನಾವು ವಿವಿಧ ಬ್ಯಾಂಕುಗಳನ್ನು ನಮ್ಮ ದೇಶದಲ್ಲಿ ನೋಡ್ತೇವೆ. ಈ ಬ್ಯಾಂಕ್ನಲ್ಲಿ ಏನೆಲ್ಲ ವಿಧಗಳಿವೆ ಮಕ್ಕಳೇ? ಬ್ಯಾಂಕ್ನಲ್ಲಿ ಏನೆಲ್ಲ ವಿಧಗಳಿವೆ? ಈಗ ನಾನು ನಿಮಗೆ ಹೇಳಿದೆ ಕೇಂದ್ರ ಬ್ಯಾಂಕ್ ಅಂತ ಒಂದನೇ ವಿಧ. ಯಾವುದು ಮಕ್ಕಳೇ ಕೇಂದ್ರ ಬ್ಯಾಂಕು? ಕೇಂದ್ರ ಬ್ಯಾಂಕ್ ಯಾವುದು? ಭಾರತೀಯ ರಿಸರ್ವ್ ಬ್ಯಾಂಕ್. ಇದು ಕೇಂದ್ರ ಬ್ಯಾಂಕ್, ನಮ್ಮ ದೇಶದ ಕೇಂದ್ರ ಬ್ಯಾಂಕ್. ಈ ಬ್ಯಾಂಕಿಗೆ ಮಾತ್ರ ಹಣವನ್ನು ಮುದ್ರಿಸುವ ಅಧಿಕಾರ ಇದೆ ಮಕ್ಕಳೇ. ಎರಡನೇ ವಿಧದ ಬ್ಯಾಂಕ್ ಯಾವುದು? ವಾಣಿಜ್ಯ ಬ್ಯಾಂಕ್. ವಾಣಿಜ್ಯ ಅಂದ್ರೇನು? ವ್ಯಾಪಾರ ಮಾಡಲಿಕ್ಕೆ ಹಣವನ್ನು ಸಾಲವಾಗಿ ಕೊಡುವಂತಹ ಬ್ಯಾಂಕು ವಾಣಿಜ್ಯ ಬ್ಯಾಂಕು. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ಬ್ಯಾಂಕ್ ಆಫ್ ಬರೋಡಾ, ಕೆನರಾ ಬ್ಯಾಂಕು, ಕರ್ನಾಟಕ ಬ್ಯಾಂಕು, ಈ ಎಲ್ಲ ಬ್ಯಾಂಕುಗಳು ವಾಣಿಜ್ಯ ಬ್ಯಾಂಕುಗಳು. ಆಮೇಲೆ ಮೂರನೇ ವಿಧ ಏನು? ಕೈಗಾರಿಕಾ ಅಭಿವೃದ್ಧಿ ಬ್ಯಾಂಕು. IDBI ಬ್ಯಾಂಕ್ ಅಂತ ನೀವು ಕೇಳಿದ್ದೀರಿ. IDBI ಬ್ಯಾಂಕು ಎಂಬುದು ಕೈಗಾರಿಕಾ ಅಭಿವೃದ್ಧಿ ಬ್ಯಾಂಕ್. ಹೆಸರೇ ಹೇಳುವಂತೆ ಅದು ಯಾವುದಕ್ಕೆ ಸಹಾಯ ಮಾಡ್ತದೆ? ಯಾವುದಕ್ಕೆ ಸಾಲವಾಗಿ ಕೊಡ್ತದೆ? ಕೈಗಾರಿಕೆಗಳಿಗೆ, ಕಾರ್ಖಾನೆ ಕಟ್ಟಲಿಕ್ಕೆ ತುಂಬ ಹಣ ಬೇಕಾಗ್ತದೆ ಮಕ್ಕಳೇ. ಆಗ ಅವರಿಗೆ ಸಾಲವಾಗಿ ಈ ಬ್ಯಾಂಕುಗಳು, ಕೈಗಾರಿಕಾ ಅಭಿವೃದ್ಧಿ ಬ್ಯಾಂಕುಗಳು ಹಣವನ್ನು ಕೊಡ್ತದೆ. ಭೂ ಅಭಿವೃದ್ಧಿ ಬ್ಯಾಂಕು. ಭೂ ಅಭಿವೃದ್ಧಿ ಬ್ಯಾಂಕ್ ಅಂದರೆ ಏನು? ವ್ಯವಸಾಯ ಬ್ಯಾಂಕು. ಅಂದರೆ ಅದು ಯಾವುದಕ್ಕೆ ಹಣವನ್ನು ಕೊಡ್ತದೆ, ಸಹಾಯ ಮಾಡ್ತದೆ, ಸಾಲ ಕೊಡ್ತದೆ? ವ್ಯವಸಾಯ ಮಾಡಲಿಕ್ಕೆ, ರೈತರಿಗೆ ಅವರ ಹೊಲವನ್ನು ಅಭಿವೃದ್ಧಿ ಮಾಡಲಿಕ್ಕೆ ಸಹಾಯ ಮಾಡ್ತದೆ. ಆಮೇಲೆ ನಮ್ಮ ಹೆಚ್ಚಿನ ಊರುಗಳಲ್ಲಿ ಸಹಕಾರಿ ಬ್ಯಾಂಕುಗಳುಂಟು. ಸಹಕಾರಿ ಸಂಘಗಳು, ಜನರೆಲ್ಲ ಸೇರಿ ಕಟ್ಟಿದಂತಹ ಸಂಘಗಳು, ಅವುಗಳು ಬ್ಯಾಂಕ್ ಆಗಿ ಕೆಲಸ ಮಾಡ್ತದೆ. ಈ ಬ್ಯಾಂಕುಗಳಿಗೆ ಸಹಕಾರಿ ಬ್ಯಾಂಕ್ ಅಂತ ಹೇಳ್ತೇವೆ. ಸ್ಥಳೀಯ ಬ್ಯಾಂಕು ಇನ್ನೊಂದು ವಿಧ. ಸ್ಥಳೀಯ ಬ್ಯಾಂಕ್ ಅಂದರೆ ಏನು? ಸ್ಥಳೀಯ ಬ್ಯಾಂಕ್ ಅಂದರೆ ನಮ್ಮ ಹಳ್ಳಿಯಲ್ಲಿ ಕೆಲವರು ಫೈನಾನ್ಸ್ ನಡೆಸ್ತಾರೆ, ಅಥವಾ ಕೆಲವರು ಸಾಹುಕಾರರು ಬಡ್ಡಿಗೆ ಹಣವನ್ನು ಸಾಲವಾಗಿ ಕೊಡ್ತಾರೆ. ಇವರನ್ನು ಲೇವಾದೇವಿಗಾರರು ಅಂತ ಹೇಳ್ತೇವೆ, ಸಾಹುಕಾರರು ಅಂತ ಹೇಳ್ತೇವೆ. ಇವರು ಸ್ಥಳೀಯ ಬ್ಯಾಂಕುಗಳು. ಹೀಗೆ ಬ್ಯಾಂಕಿನಲ್ಲಿ ಬೇರೆ ಬೇರೆ ವಿಧದ ಉದ್ದೇಶಕ್ಕೆ ಸಾಲ ಕೊಡುವ ಬ್ಯಾಂಕುಗಳಿವೆ. ಒಂದನೇ ವಿಧ ಕೇಂದ್ರ ಬ್ಯಾಂಕು, ಎರಡನೇದು ವಾಣಿಜ್ಯ ಬ್ಯಾಂಕು, ಕೈಗಾರಿಕಾ ಅಭಿವೃದ್ಧಿ ಬ್ಯಾಂಕು, ಭೂ ಅಭಿವೃದ್ಧಿ ಬ್ಯಾಂಕು, ಸಹಕಾರಿ ಬ್ಯಾಂಕು ಮತ್ತು ಸ್ಥಳೀಯ ಬ್ಯಾಂಕು. ಹಾಗೆ ನಮ್ಮ ದೇಶದಲ್ಲಿ ಕೆಲವು ಬ್ಯಾಂಕುಗಳನ್ನು ಸರ್ಕಾರ ರಾಷ್ಟ್ರೀಕೃತ ಬ್ಯಾಂಕುಗಳನ್ನಾಗಿ ಮಾಡಿದೆ. ರಾಷ್ಟ್ರೀಕೃತ ಬ್ಯಾಂಕುಗಳು ನಮ್ಮ ದೇಶದಲ್ಲಿ ಒಟ್ಟು 12 ರಾಷ್ಟ್ರೀಕೃತ ಬ್ಯಾಂಕುಗಳಿವೆ. ಕೆಲವು
ಖಾಸಗಿ ಬ್ಯಾಂಕ್ಗಳಿವೆ. ರಾಷ್ಟ್ರೀಕೃತ ಬ್ಯಾಂಕುಗಳು ಯಾವುದು ಮಕ್ಕಳೇ? ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ಬ್ಯಾಂಕ್ ಆಫ್ ಬರೋಡಾ, ಕೆನರಾ ಬ್ಯಾಂಕು, ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ, ಇವೆಲ್ಲ ರಾಷ್ಟ್ರೀಕೃತ ಬ್ಯಾಂಕುಗಳು. ಖಾಸಗಿ ಬ್ಯಾಂಕುಗಳು ಕರ್ನಾಟಕ ಬ್ಯಾಂಕು, ಇವೆಲ್ಲ ಮುಂತಾದ ಬ್ಯಾಂಕುಗಳು ಖಾಸಗಿ ಬ್ಯಾಂಕುಗಳು. ಆಮೇಲೆ ವಿದೇಶಿ ಬ್ಯಾಂಕುಗಳಿವೆ. ವಿದೇಶಿ ಬೇರೆ ದೇಶದ ಬ್ಯಾಂಕುಗಳು ನಮ್ಮ ದೇಶದಲ್ಲಿ ವ್ಯವಹಾರ ನಡೆತ್ತದೆ. ಇಂತಹ ಬ್ಯಾಂಕುಗಳಿಗೆ ನಾವು ವಿದೇಶಿ ಬ್ಯಾಂಕುಗಳು ಅಂತ ಹೇಳ್ತೇವೆ. ವಿದೇಶಿ ಬ್ಯಾಂಕುಗಳು ಹೆಚ್ಚಾಗಿ ಮುಂಬೈ, ದೆಹಲಿ, ಬೆಂಗಳೂರು ಮುಂತಾದ ದೊಡ್ಡ ದೊಡ್ಡ ನಗರಗಳಲ್ಲಿ ಮಾತ್ರ ನಮಗೆ ಕಾಣಲಿಕ್ಕೆ ಸಿಗ್ತದೆ ಮಕ್ಕಳೇ. ಈಗ ನಾವು ಬ್ಯಾಂಕಿನಲ್ಲಿ ಹಣವನ್ನು ಹೂಡುವಾಗ ಯಾವ ವಿಧದ ಖಾತೆಗಳನ್ನು ತೆರೆಯಬಹುದು ಎಂಬುದನ್ನು ನಾವು ಕಲಿತುಕೊಳ್ಳುವ ಮಕ್ಕಳೇ. ಬ್ಯಾಂಕಿನಲ್ಲಿ ಯಾವ ವಿಧದ ಖಾತೆಗಳನ್ನು ತೆರೆಯುತ್ತೇವೆ? ಬ್ಯಾಂಕಿನಲ್ಲಿ ತೆರೆಯುವ ಖಾತೆಗಳಲ್ಲಿ ಒಟ್ಟು 4 ವಿಧಗಳು ಉಂಟು ಮಕ್ಕಳೇ. ಎಷ್ಟು ವಿಧಗಳು? 4 ವಿಧಗಳು. 1ನೇ ವಿಧ ಉಳಿತಾಯ ಖಾತೆ, ಉಳಿತಾಯ ಖಾತೆ. 2ನೇ ವಿಧ ಚಾಲ್ತಿ ಖಾತೆ. 3ನೇ ವಿಧ ಆವರ್ತ ಠೇವಣಿ ಖಾತೆ, ಆವರ್ತ ಠೇವಣಿ ಖಾತೆ. ಆಮೇಲೆ 4ನೇ ವಿಧ ನಿಶ್ಚಿತ ಠೇವಣಿ ಖಾತೆ. ಹಾಗಾದರೆ ಏನು ಮಕ್ಕಳೇ? ಈಗ ನಾವು ಮೊದಲಿಗೆ ಉಳಿತಾಯ ಖಾತೆ ಮತ್ತು ಚಾಲ್ತಿ ಖಾತೆಗೆ ಇರುವಂಥ ವ್ಯತ್ಯಾಸವನ್ನು ತಿಳಿದುಕೊಳ್ಳುವ. ನಿಮ್ಮಲ್ಲಿ ವಿದ್ಯಾರ್ಥಿ ವೇತನಕ್ಕೆ ಪಡೀಲಿಕ್ಕೆ ನೀವು ಬ್ಯಾಂಕ್ನಲ್ಲಿ ಅಕೌಂಟ್ ಮಾಡಿದಿರಲ್ಲ ಮಕ್ಕಳೇ, ಅದು ಉಳಿತಾಯ ಖಾತೆ. ಚಾಲ್ತಿ ಖಾತೆ ಅಂದ್ರೇನು? ಅದನ್ನು ವ್ಯಾಪಾರಸ್ಥರು ಮಾಡ್ತಾರೆ. ನೀವು ನಿಮ್ಮ ತಂದೆ ತಾಯಿ ಬ್ಯಾಂಕಿನಲ್ಲಿ ಯಾವಾಗಲೂ ಹಣ ತೆಗೀಲಿಕ್ಕೆ, ಹಣ ಹಾಕಲಿಕ್ಕೆ ಹೋಗುವುದಿಲ್ಲ, ಅಪರೂಪಕ್ಕೊಮ್ಮೆ ಹೋಗ್ತೀರಿ, ನಿಮಗೆ ಉಳಿತಾಯ ಖಾತೆ. ಆದರೆ ವ್ಯಾಪಾರ ಮಾಡೋರು ದಿನಕ್ಕೆ 10-50 ಸಲ ಹೋಗಿ ಹಣವನ್ನು ತೆಗೀತಾರೆ, 10-50 ಸಲ ಹೋಗಿ ಹಣವನ್ನು ಜಮೆ ಮಾಡ್ತಾರೆ. ಎಷ್ಟು ಸಲ ಬೇಕಾದರೂ ಹಣವನ್ನು ತೆಗೀತಾರೆ, ಎಷ್ಟು ಸಲ ಬೇಕಾದರೂ ಹಣವನ್ನು ಜಮೆ ಮಾಡ್ತಾರೆ. ಇಂಥವರಿಗೆ ನಾವು 2ನೇ ವಿಧದ ಖಾತೆ ಅಂತ ಹೇಳ್ತೇವೆ, ಚಾಲ್ತಿ ಖಾತೆ. ಹಾಗಾದರೆ ಇದಕ್ಕಿರುವ ವ್ಯತ್ಯಾಸ ಏನು? ಉಳಿತಾಯ ಖಾತೆಯನ್ನು ಯಾರು ಮಾಡ್ತಾರೆ? ನಿಯಮಿತ ವೇತನ ಇರುವವರು, ನಿಯಮಿತ ಆದಾಯ ಇರುವವರು. ಚಾಲ್ತಿ ಖಾತೆಯನ್ನು ಯಾರು ಮಾಡ್ತಾರೆ? ವ್ಯಾಪಾರ ವಾಣಿಜ್ಯ ಸಂಸ್ಥೆಯವರು, ಔದ್ಯಮಿಕ ಸಂಸ್ಥೆಯವರು ಮಾಡ್ತಾರೆ. ಉಳಿತಾಯ ಖಾತೆಯನ್ನು ಹಿರಿಯ ನಾಗರಿಕರು, ಪಿಂಚಣಿ ಪಡೆಯುವವರು, ನಿವೃತ್ತಿ ವೇತನ ಪಡೆಯುವವರು, ವಿದ್ಯಾರ್ಥಿಗಳು ಮಾಡ್ತಾರೆ. ಚಾಲ್ತಿ ಖಾತೆಯನ್ನು ವ್ಯಾಪಾರಸ್ಥರು ಮಾಡ್ತಾರೆ. ಉಳಿತಾಯ ಖಾತೆಯನ್ನು ಮಾಡುವಂಥ ಉದ್ದೇಶ ಏನು? ಉಳಿತಾಯ ಮಾಡುವುದು. ಚಾಲ್ತಿ ಖಾತೆಯನ್ನು ಮಾಡುವಂಥ ಉದ್ದೇಶ ಏನು? ವ್ಯಾಪಾರವನ್ನು ಸುಗಮವಾಗಿ ನಡೆಸುವುದು. ಉಳಿತಾಯ ಖಾತೆಯಲ್ಲಿ ತಿಂಗಳಿಗೆ ಇಷ್ಟೇ ಸಲ ಹಣವನ್ನು ಜಮೆ ಮಾಡಬಹುದು ಅಥವಾ ಹಣವನ್ನು ಹಿಂತೆಗೆಯಬೇಕೆಂಬ ನಿಯಮ ಇರ್ತದೆ. ಆದರೆ ಚಾಲ್ತಿ ಖಾತೆಯಲ್ಲಿ ಹಾಗಲ್ಲ. ದಿನಕ್ಕೆ ಎಷ್ಟು ಬಾರಿ ಬೇಕಾದರೂ ಹಣವನ್ನು ಜಮೆ ಮಾಡಬಹುದು, ಎಷ್ಟು ಬಾರಿ ಬೇಕಾದರೂ ಹಣವನ್ನು ಹಿಂಪಡೆಯಬಹುದು. ಅದಕ್ಕೆ ಮಿತಿ ಇರುವುದಿಲ್ಲ. ಉಳಿತಾಯ ಖಾತೆಗೆ ಇದು ಉಳಿತಾಯ ಮಾಡಲಿಕ್ಕೆ ಅನುಕೂಲ. ಇಲ್ಲಿ ಬ್ಯಾಂಕ್ ಏನು ಮಾಡ್ತದೆ? ಉಳಿತಾಯ ಖಾತೆಯಲ್ಲಿ ಹೂಡಿದ ಹಣಕ್ಕೆ ಬಡ್ಡಿಯನ್ನು ಕೊಡ್ತದೆ. ಆದರೆ ಚಾಲ್ತಿ ಖಾತೆಯಲ್ಲಿ ಎಷ್ಟು ಹಣವನ್ನು ಜಮೆ ಮಾಡಿದರೂ ಅದಕ್ಕೆ ಬಡ್ಡಿ ಕೊಡುವುದಿಲ್ಲ. ಅದರ ಬದಲಿಗೆ ಚಾಲ್ತಿ ಖಾತೆಯನ್ನು ಮಾಡಿದಂತಹ ವ್ಯಾಪಾರಸ್ಥರಿಂದಲೇ ಆ ಖಾತೆ ನಿರ್ವಹಣೆ ಮಾಡಿದ್ದಕ್ಕೆ ಅವರಿಂದಲೇ ಹಣವನ್ನು ಸೇವಾ ಶುಲ್ಕದ ರೂಪದಲ್ಲಿ ವಸೂಲಿ ಮಾಡ್ತದೆ ಬ್ಯಾಂಕುಗಳು. ಅವರಿಂದಲೇ ಹಣವನ್ನು ವಸೂಲಿ ಮಾಡ್ತದೆ, ಸೇವಾ ಶುಲ್ಕವನ್ನು ವಿಧಿಸ್ತದೆ. ಆದರೆ ಉಳಿತಾಯ ಖಾತೆಯವರಿಗೆ ಸೇವಾ ಶುಲ್ಕವನ್ನು ವಿಧಿಸುವುದಿಲ್ಲ. ಈಗ ಉಳಿತಾಯ ಖಾತೆಯವರಿಗೆ ಹಣವನ್ನು ಹಿಂದೆ ಪಡೀಲಿಕ್ಕೆ ಚೆಕ್ ಪುಸ್ತಕವನ್ನು ಕೊಡ್ತಾರೆ, ಪಾಸ್ ಪುಸ್ತಕವನ್ನು ಕೊಡ್ತಾರೆ. ಚಾಲ್ತಿ ಖಾತೆಯವರಿಗೆ ಒಂದು ಪಾಸ್ ಪುಸ್ತಕವನ್ನು ಮತ್ತು ಚೆಕ್ ಪುಸ್ತಕವನ್ನು ಕೊಡ್ತಾರೆ. 3ನೇ ವಿಧ ಆವರ್ತ ಠೇವಣಿ ಮತ್ತು 4ನೇ ವಿಧ ನಿಶ್ಚಿತ ಠೇವಣಿ. ಆವರ್ತ ಠೇವಣಿಗೂ ನಿಶ್ಚಿತ ಠೇವಣಿಗೂ ಏನು ವ್ಯತ್ಯಾಸ ಮಕ್ಕಳೇ? ಆವರ್ತ ಠೇವಣಿ ಅಂದರೆ ಪ್ರತಿ ತಿಂಗಳು, ಈಗ ನಿಮ್ಮ ಮನೆಯಲ್ಲಿ ನಿಮ್ಮ ತಂದೆ ತಾಯಿಗೆ 5 ವರ್ಷದ ನಂತರ ಒಂದು ಕಾರನ್ನು ತಗೊಳ್ಬೇಕಂತ ಆಶೆ ಇದೆ. ಕಾರನ್ನು ತಗೊಳ್ಬೇಕಾದ್ರೆ ತುಂಬ ಹಣ ಇರುವುದಿಲ್ಲ. ಆಗ ಪ್ರತಿ ತಿಂಗಳು 5,5 ಸಾವಿರ ರೂಪಾಯಿ ಹಾಗೆ ಉಳಿತಾಯ ಮಾಡ್ತಾ ಬಂದರೆ 5 ವರ್ಷದವರೆಗೆ ಅದಕ್ಕೆ ನಾವು ಆವರ್ತ ಠೇವಣಿ ಖಾತೆ ಅಂತ ಹೇಳ್ತೇವೆ. ಪ್ರತಿ ತಿಂಗಳು ನಿಗದಿತ ಹಣವನ್ನು ಬ್ಯಾಂಕಿನಲ್ಲಿ ಕಟ್ಟಬೇಕು. ಈ ತಿಂಗಳು 5,000 ಕಟ್ಟಬೇಕು, ಬರುವ ತಿಂಗಳು 5,000 ಕಟ್ಟಬೇಕು, ಮತ್ತೊಂದು ತಿಂಗಳು 5,000 5 ವರ್ಷದವರೆಗೆ ಅಥವಾ 10 ವರ್ಷದವರೆಗೆ ನಿಗದಿತ ಅವಧಿಯವರೆಗೆ ಒಂದೇ ರೀತಿಯ ನಿಗದಿತ ಹಣವನ್ನು ಕಟ್ತಾ ಬರಬೇಕು. ಇದಕ್ಕೆ ಆವರ್ತ
ಠೇವಣಿ ಖಾತೆ ಅಂತ ಹೇಳ್ತೇವೆ. 5 ವರ್ಷದ ನಂತರ ನಮಗೆ ತುಂಬ ಹಣ ಒಟ್ಟಿಗೆ ಬಡ್ಡಿ ಸಮೇತ ದೊರೆಯುತ್ತದೆ. ನಾವು ಈ ಖಾತೆಯನ್ನು ಯಾರು ಮಾಡ್ತಾರೆ? ಮುಂದೆ ಭವಿಷ್ಯದಲ್ಲಿ ಕಾರು ತಗೊಳ್ಳಿಕ್ಕಿದ್ರೆ, ನಿವೇಶನ ತಗೊಳ್ಳಿಕ್ಕಿದ್ರೆ, ಹೊಲ ತಗೊಳ್ಳಿಕ್ಕಿದ್ರೆ, ಮಕ್ಕಳ ಮದುವೆ ಮಾಡಲಿಕ್ಕಿದ್ರೆ, ಅಥವಾ ಮಕ್ಕಳಿಗೆ ಮುಂದೆ ವಿದ್ಯಾಭ್ಯಾಸ, ಕಾಲೇಜ್ ವಿದ್ಯಾಭ್ಯಾಸ, ಮುಂದಿನ ಉನ್ನತ ವಿದ್ಯಾಭ್ಯಾಸ ಮಾಡಲಿಕ್ಕೆ ತುಂಬ ಹಣ ಬೇಕಾಗ್ತದಲ್ಲ, ಆಗ ಈಗಲೇ ಉಳಿತಾಯ ಮಾಡಲಿಕ್ಕೆ, ಪ್ರತಿ ತಿಂಗಳು ನಿಗದಿತ ಉಳಿತಾಯ ಮಾಡಲಿಕ್ಕೆ ಆವರ್ತ ಠೇವಣಿ ಒಳ್ಳೆಯದು. ಇದಕ್ಕೆ ನಾವು RD ಎಂದು ಸಹ ಕರೀತೇವೆ. ಹಾಗಾದರೆ ನಿಶ್ಚಿತ ಠೇವಣಿ ಅಂದ್ರೇನು? ನಿಶ್ಚಿತ ಠೇವಣಿ ಅಂದರೆ ನಮ್ಮ ಹತ್ರ ತುಂಬ ಹಣ ಇರ್ತದೆ, ಆದರೆ ಆ ಹಣ ನಮಗೆ ಈಗ ಅಗತ್ಯ ಇರುವುದಿಲ್ಲ. 5-6 ವರ್ಷದ ನಂತರ ನಮಗೆ ಮನೆ ಕಟ್ಟಲಿಕ್ಕೆ ಅಥವಾ ಹೊಲ ತಗೊಳ್ಳಿಕ್ಕೆ ಹಣ ಬೇಕಾಗ್ತದೆ. ಅಷ್ಟರ ಬಗ್ಗೆ ನಮಗೆ ಹಣದ ಅಗತ್ಯ ಇರುವುದಿಲ್ಲ. ಉದಾಹರಣೆಗೆ ಈಗ ನಿಮ್ಮ ಹತ್ರ ತೋಟದಲ್ಲಿ ಅಡಿಕೆ ಬಂತು, ಅಡಿಕೆ ಮಾರಿದಾಗ 10 ಲಕ್ಷ ರೂಪಾಯಿ ಬಂತು. ಅದು ಈಗ ಬೇಡ, ನಿಮಗೆ 5 ವರ್ಷ ನಂತರ ಬೇಕು ಅಥವಾ 10 ವರ್ಷ ನಂತರ ಬೇಕು. ಆಗ ನಾವು ಈ 10 ಲಕ್ಷ ರೂಪಾಯಿಯನ್ನು, ಸಿಕ್ಕಿದ ಹಣವನ್ನು ಬ್ಯಾಂಕಿನಲ್ಲಿ 5 ವರ್ಷಗಳ ಕಾಲ ಅಥವಾ 10 ವರ್ಷಗಳ ಕಾಲ ಅಥವಾ 3 ವರ್ಷಗಳ ಕಾಲ ನಾವು ಠೇವಣಿಯಾಗಿ ಇಡ್ಬೋದು. ಇದಕ್ಕೆ ನಾವು ನಿಶ್ಚಿತ ಠೇವಣಿ ಖಾತೆ ಎಂದು ಹೇಳ್ತೇವೆ. ಈಗ ಈ ಆವರ್ತ ಠೇವಣಿ ಖಾತೆ ಭವಿಷ್ಯದ ಯೋಜನೆಗಳಿಗೆ ಸಹಾಯಕ, ನಿಶ್ಚಿತ ಠೇವಣಿ ಖಾತೆ ಹೆಚ್ಚು ಬಡ್ಡಿ ಪಡೆಯಲಿಕ್ಕೆ ಸಹಾಯಕವಾಗುತ್ತದೆ. ಹಾಗಾದರೆ ಮಕ್ಕಳೇ, ಇವತ್ತು ನಾವು ಏನೇನು ಕಲಿತೆವೋ? ಇವತ್ತು ನಾವು ಬ್ಯಾಂಕ್ಗಳಿಂದ ನಮಗೆ ಏನೆಲ್ಲ ಸೇವೆ ಸಿಗ್ತದೆ, ಬ್ಯಾಂಕ್ಗಳಿಂದ ನಮಗೆ ಏನು ಲಾಭ ಬರ್ತದೆ, ಬ್ಯಾಂಕ್ಗಳು ಹೇಗೆ ಲಾಭ ಮಾಡ್ತವೆ, ಬ್ಯಾಂಕ್ ಯಾವುದು, ಭಾರತೀಯ ಅಂಚೆ ಬ್ಯಾಂಕ್ ಹೇಗೆ ಕೆಲಸ ಮಾಡ್ತದೆ, ಬ್ಯಾಂಕುಗಳಲ್ಲಿರೋ ವಿಧಗಳು ಯಾವುದು, ಹಾಗೂ ಬ್ಯಾಂಕುಗಳಲ್ಲಿ ಮಾಡುವಂಥ 4 ವಿಧದ ಖಾತೆಗಳ ಬಗ್ಗೆ ನಾವು ತಿಳ್ಕೊಂಡೆವು. ಈಗ ನನಗೆ ನೀವು ಕೆಲವು ಪ್ರಶ್ನೆಗಳಿಗೆ ಉತ್ತರ ಹೇಳಬೇಕು. ನರೇಂದ್ರ ಒಬ್ಬ ವ್ಯಾಪಾರಿ, ಅವನು ಯಾವ ಖಾತೆಯನ್ನು ಮಾಡಬೇಕು ಮಕ್ಕಳೇ? ಹೇಳಿ ಮಕ್ಕಳೇ. ನರೇಂದ್ರ ವ್ಯಾಪಾರಿ ಯಾವ ಖಾತೆಯನ್ನು ಮಾಡಬೇಕು? ಚಾಲ್ತಿ ಖಾತೆಯನ್ನು ಮಾಡಬೇಕು. ಸುರೇಶ ಒಬ್ಬ ವಿದ್ಯಾರ್ಥಿ, ಅವನು ಯಾವ ಖಾತೆಯನ್ನು ಮಾಡಬೇಕು ಮಕ್ಕಳೇ? ಹೇಳಿ ಮಕ್ಕಳೇ. ಸುರೇಶ ವಿದ್ಯಾರ್ಥಿಯಾದವನು ಉಳಿತಾಯ ಖಾತೆ ಮಾಡಬೇಕು. ಜಗನ್ನಾಥ ತನ್ನ ಹೊಲವನ್ನು ಮಾರಿ 50 ಲಕ್ಷ ರೂಪಾಯಿಯನ್ನು ಸಂಪಾದಿಸಿದ. ಈಗ ಹಣ ಅವನಿಗೆ ಬೇಡ. ಹಾಗಾದರೆ ಅವನು ಯಾವ ಖಾತೆಯನ್ನು ಮಾಡಬೇಕು ಮಕ್ಕಳೇ? ಅವನು ನಿಶ್ಚಿತ ಠೇವಣಿಯನ್ನು ಮಾಡಬೇಕು. ಸುನಂದ ಅವರ ಮಗಳಿಗೆ 5 ವರ್ಷದ ನಂತರ ಚಿನ್ನಾಭರಣ ತಗೊಳ್ಬೇಕು. ಈಗ ಹಣ ಇಲ್ಲ, ಪ್ರತಿ ತಿಂಗಳು ಉಳಿತಾಯ ಮಾಡ್ತೇನೆ ಅಂತ ಹೊರಟಿದ್ದಾಳೆ, ಪ್ರತಿ ತಿಂಗಳು 2-2 ಸಾವಿರ ಉಳಿತಾಯ ಮಾಡ್ತೇನೆ ಅಂತ ಹೊರಟಿದ್ದಾಳೆ. ಹಾಗಾದರೆ ಅವಳು ಯಾವ ಖಾತೆಯಲ್ಲಿ ಹಣವನ್ನು ಹೂಡಬೇಕು ಮಕ್ಕಳೇ? ಅವಳು ಆವರ್ತ ಠೇವಣಿಯಲ್ಲಿ ಹೂಡಬೇಕು. ಈಗ ನೀವು ಇವತ್ತು ನಂತರ ಈ ಪ್ರಶ್ನೆಗಳಿಗೆ ಉತ್ತರವನ್ನು ಕಂಡುಕೊಳ್ಳಬೇಕು. ನೀವೇನು ಮಾಡಬೇಕು? 1ನೇ ಪ್ರಶ್ನೆ, ನೀವು ಬ್ಯಾಂಕ್ ನಿಮ್ಮ ಸಮೀಪ ಇರುವ ಯಾವುದಾದ್ರೂ ಬ್ಯಾಂಕಿಗೆ ಭೇಟಿ ಕೊಡಬೇಕು. ಭೇಟಿ ಕೊಟ್ಟು ಈ 4 ವಿಧದ ಖಾತೆಗೆ ಆ ಬ್ಯಾಂಕಿನವರು ಯಾವ ದರದ ಬಡ್ಡಿಯನ್ನು ಕೊಡ್ತಾರೆ, ಉಳಿತಾಯ ಖಾತೆಗೆ ಎಷ್ಟು ಪರ್ಸೆಂಟೇಜ್, ಎಷ್ಟು ದರದ ಬಡ್ಡಿ ದರವನ್ನು ವಿಧಿಸ್ತಾರೆ, ಹಾಗೆ ಉಳಿದ ಖಾತೆಗಳಿಗೆ ಎಷ್ಟೆಷ್ಟು ಬಡ್ಡಿಯನ್ನು ವಿಧಿಸ್ತಾರೆ ಎಂಬುದನ್ನು ಒಂದು ಪಟ್ಟಿ ಮಾಡಬೇಕು. 2ನೇ ಚಟುವಟಿಕೆ, ನಿಮ್ಮ ಮನೆಯ ಹತ್ತಿರ ಬ್ಯಾಂಕಿನಿಂದ ಯಾರಾದರೂ ಸಾಲವನ್ನು ಪಡ್ಕೊಂಡಿದ್ದರೆ ಅವರು ಎಷ್ಟು ಸಾಲ ತಗೊಂಡಿದ್ದಾರೆ, ಸಾಲವನ್ನು ಮರುಪಾವತಿ ಮಾಡಲಿಕ್ಕೆ ಎಷ್ಟು ವರ್ಷದ ಅವಧಿಯನ್ನು ತಗೊಂಡಿದ್ದಾರೆ, ಪ್ರತಿ ತಿಂಗಳು ಎಷ್ಟು ಹಣವನ್ನು ಕಟ್ತಾರೆ ಎಂಬ ಪಟ್ಟಿಯನ್ನು ತಯಾರಿಸಬೇಕು. ಚೆನ್ನಾಗಿ ಕಲಿತರಲ್ಲ ಮಕ್ಕಳೇ? ನಿಮಗೆಲ್ಲರಿಗೂ ಧನ್ಯವಾದಗಳು.